ಓಂ ಶಾಂತಿ. ಸಹಜ ರಾಜಯೋಗ ಅನುಭವ. 1 ಸೆಕೆಂಡಿನಲ್ಲಿ ಶಿವ ತಂದೆಯ ಜೊತೆ ಸಂಪರ್ಕ. ಈಗ ಆರಾಮವಾಗಿ ಕುಳಿತುಕೊಳ್ಳಿ. ಶರೀರವನ್ನು ಸಡಿಲ ಬಿಡಿ. ಮನಸ್ಸನ್ನು ಶಾಂತಗೊಳಿಸಿ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಕಣ್ಣನ್ನು ತೆರೆದು ಬಿಡಿ. ನಾನು ಈ ಶರೀರವಲ್ಲ, ನಾನು ಪ್ರಕಾಶಮಯ ಆತ್ಮ. ಈ ಹಣೆಯ ಮಧ್ಯದಲ್ಲಿ ಹೊಳೆಯುವ ಒಂದು ಸೂಕ್ಷ್ಮ ಜ್ಯೋತಿ, ಶಾಂತಿಯ ಸ್ವರೂಪ, ಪ್ರೀತಿಯ ಸ್ವರೂಪ, ಶಕ್ತಿಯ ಸ್ವರೂಪ. ಈಗ ನಾನು ಈ ಹಳೆಯ ಪ್ರಪಂಚದಿಂದ ಮನಸ್ಸನ್ನು ಹಿಂದಕ್ಕೆ ಸೆಳೆಯುತ್ತಿದ್ದೇನೆ. ವ್ಯವಹಾರಗಳು, ಕಾರ್ಯಕೆಲಸಗಳು, ಕರ್ತವ್ಯಗಳು ಎಲ್ಲವನ್ನು ಕೆಲ ಕ್ಷಣಗಳ ಕಾಲ ಬಿಟ್ಟು ನಾನು ಆತ್ಮ ನನ್ನ ಸ್ವರೂಪದಲ್ಲಿ ಸ್ಥಿತವಾಗುತ್ತಿದ್ದೇನೆ. ನಾನು ಆತ್ಮ ಬಿಂದು ಸ್ವರೂಪ, ಅನಾದಿ, ಅವಿನಾಶಿ, ಶಾಂತ. ಈಗ ನಾನು ಆತ್ಮ ಮೇಲಕ್ಕೆ ಹಾರುತ್ತಿದ್ದೇನೆ. ಈ ಭೌತಿಕ ಜಗತ್ತಿನ ಆಚೆಗೆ, ನಕ್ಷತ್ರಗಳ ಆಚೆಗೆ, ಸೂಕ್ಷ್ಮ ಲೋಕದ ಆಚೆಗೆ, ಶಾಂತಿಯ ಅನಂತ ಪ್ರಪಂಚ ಪರಂಧಾಮಕ್ಕೆ ತಲುಪುತ್ತಿದ್ದೇನೆ. ಎದುರು ಅತಿ ದಿವ್ಯವಾದ, ಅತಿ ಪ್ರೀತಿಯ ಜ್ಞಾನ ಸಾಗರ, ಸುಖ ಸಾಗರ ನನ್ನ ಶಿವತಂದೆ, ಪ್ರಕಾಶಮಯ ಜ್ಯೋತಿರ್ಬಿಂದು. ನಾನು ಶಿವತಂದೆಯ ಸನ್ಮುಖದಲ್ಲಿದ್ದೇನೆ. ತಂದೆಯ ಪ್ರೀತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಈ ಕಿರಣಗಳು ನನ್ನ ಮನಸ್ಸನ್ನು ಶಾಂತಗೊಳಿಸುತ್ತಿವೆ. ನನ್ನ ಹೃದಯವನ್ನು ಪ್ರೀತಿಯಿಂದ ತುಂಬಿಸುತ್ತಿವೆ. ಜನ್ಮ ಜನ್ಮಾಂತರದ ದುಃಖ, ಚಿಂತೆ, ಭಯ, ದುರ್ಬಲತೆ ಎಲ್ಲವೂ ಈ ದಿವ್ಯ ಅಗ್ನಿಯಲ್ಲಿ ಭಸ್ಮವಾಗುತ್ತಿವೆ. ತಂದೆ ಹೇಳುತ್ತಿದ್ದಾರೆ, ಮಧುರ ಮಗುವೆ, ನೀನು ನನ್ನವನು. ನಾನು ಸದಾ ನಿನ್ನ ಜೊತೆ ಇದ್ದೇನೆ. ಭಯ ಪಡಬೇಡ. ನಿನ್ನ ಭವಿಷ್ಯ ಸ್ವರ್ಣಿಮಯವಾಗಿದೆ. ನಾನು ತಂದೆಯ ಮಡಿಲಿನಲ್ಲಿ ಸುರಕ್ಷಿತನಾಗಿದ್ದೇನೆ. ನನ್ನ ಆತ್ಮ ಹಗುರವಾಗುತ್ತಿದೆ, ಶಕ್ತಿಶಾಲಿಯಾಗುತ್ತಿದೆ, ಪ್ರಕಾಶಮಯವಾಗುತ್ತಿದೆ. ಈಗ ನನ್ನ ಮುಂದೆ ಸ್ವರ್ಗದ ದೃಶ್ಯ ಸುವರ್ಣ
ಯುಗ, ಸುಖ, ಶಾಂತಿ ಹಾಗೂ ಪ್ರೀತಿ, ಪವಿತ್ರತೆ ಈ ಎಲ್ಲ ದಿವ್ಯ ಮೌಲ್ಯಗಳು ನಾನು ಭವಿಷ್ಯದ ದೇವತಾ ಸ್ವರೂಪವನ್ನು ನೋಡುತ್ತಿದ್ದೇನೆ. ನಾನು ಸಂಕಲ್ಪ ಮಾಡುತ್ತಿದ್ದೇನೆ. ನಾನು ಆತ್ಮನು. ನಾನು ಶಿವತಂದೆಯ ಮಗು. ಪ್ರತಿ ಕಾರ್ಯದಲ್ಲಿ ತಂದೆಯನ್ನು ನೆನಪು ಮಾಡುತ್ತೇನೆ. ಸಹಜ ರಾಜಯೋಗ ನನ್ನ ಜೀವನವಾಗಿರುತ್ತದೆ. ನಾನು ಶಾಂತಿ, ಪ್ರೀತಿ ಮತ್ತು ಸಂತೋಷವನ್ನು ಹಂಚುತ್ತೇನೆ. ಮೌನದ ಶಕ್ತಿ. 30 ಸೆಕೆಂಡುಗಳ ಕಾಲ ಮನಸ್ಸಿನಲ್ಲಿ ಶಿವತಂದೆಯ ನೆನಪು ಮಾಡಿ. ಯೋಗ ಸ್ಲೋಗನ್: ತಂದೆಯ ನೆನಪಿನ ಒಂದು ಕ್ಷಣ ಮಾಯೆಯ 1000 ಬಂಧನಗಳನ್ನು ಮುರಿಯುತ್ತದೆ. ಸುಂದರವಾದ ಯೋಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ಈ ಆಲೋಚನೆಗಳ ಹಿಂದೆ ನಿಮ್ಮ ಬುದ್ಧಿಯನ್ನು ಮುನ್ನಡೆಸುತ್ತಾ ಹೋಗಿ. ಸಹಜ ರಾಜಯೋಗ ಅಭ್ಯಾಸ ಮಾಡಿ. ನಾನು ಪ್ರಶಾಂತ ಚಿತ್ತದಿಂದ ಕುಳಿತಿದ್ದೇನೆ. ಶರೀರವನ್ನು ಸಡಿಲಗೊಳಿಸಿ ಹೊರಗಿನ ಪ್ರಪಂಚದ ಎಲ್ಲ ಶಬ್ದಗಳಿಂದ, ಜವಾಬ್ದಾರಿಗಳಿಂದ ನನ್ನ ಗಮನವನ್ನು ಹಿಂತೆಗೆದುಕೊಳ್ಳುತ್ತಿದ್ದೇನೆ. 1 ಸೆಕೆಂಡು ವಿರಾಮ. ನಾನು ಈ ಭೌತಿಕ ಶರೀರವಲ್ಲ. ನಾನು ಈ 2 ಹುಬ್ಬುಗಳ ಮಧ್ಯದಲ್ಲಿ ಭ್ರುಕಟಿಯ ಸಿಂಹಾಸನದ ಮೇಲೆ ಹೊಳೆಯುತ್ತಿರುವ ಒಂದು ದಿವ್ಯ ಜ್ಯೋತಿ ಸ್ವರೂಪ ಆತ್ಮ ಬಿಂದು. 2 ಸೆಕೆಂಡು ವಿರಾಮ. ನನ್ನಿಂದ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆಯ ಕಿರಣಗಳು ಇಡೀ ಶರೀರಕ್ಕೆ ಹರಡುತ್ತಿವೆ. ನಾನು ಶರೀರದಿಂದ ಭಿನ್ನವಾದ ಅಶರೀರಿ ಚೈತನ್ಯ ಶಕ್ತಿ. 2 ಸೆಕೆಂಡು ವಿರಾಮ. ಈಗ ನನ್ನ ಬುದ್ಧಿಯ ನೇತ್ರದಿಂದ ನಾನು ಪರಮಧಾಮಕ್ಕೆ ಪ್ರಯಾಣ ಬೆಳೆಸುತ್ತಿದ್ದೇನೆ. ಈ ಭೌತಿಕ ಪ್ರಪಂಚದಿಂದ ಅತ್ಯಂತ ದೂರದಲ್ಲಿರುವ ಕೆಂಪು ಬಂಗಾರದ ಪ್ರಕಾಶದ ಲೋಕ, ಮೂಲಲೋಕ, ಶಾಂತಿಧಾಮ. ಅಲ್ಲಿ ನನ್ನ ಪ್ರೀತಿಯ ತಂದೆ, ಜ್ಞಾನದ ಸಾಗರ, ಪವಿತ್ರತೆಯ ಸಾಗರನಾದ ನಿರಾಕಾರ ಶಿವಬಾಬಾ ನೆಲೆಸಿದ್ದಾರೆ. ಅವರು ಕೂಡ ನನ್ನಂತೆಯೇ ಒಂದು ದಿವ್ಯ ಜ್ಯೋತಿರ್ಬಿಂದು. 3 ಸೆಕೆಂಡ್ ವಿರಾಮ. ಓಂ ಮಧುರ ಬಾಬಾ, ನಾನು ನಿಮ್ಮ ಮಡಿಲಿಗೆ ಬಂದು ತಲುಪಿದ್ದೇನೆ. ನಿಮ್ಮಿಂದ ಹೊರಹೊಮ್ಮುತ್ತಿರುವ ಪರಮ ಪವಿತ್ರತೆಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಈ ಯೋಗದ ಅಗ್ನಿಯಿಂದ ನನ್ನ ಜನ್ಮ ಜನ್ಮಾಂತರಗಳ ಪಾಪದ ತುಕ್ಕು ಕರಗಿ ಹೋಗುತ್ತಿದೆ. ನಾನು ಸಂಪೂರ್ಣ ಪಾವನವಾಗುತ್ತಿದ್ದೇನೆ. ಎವರ್ ಹೆಲ್ದಿ, ಎವರ್ ವೆಲ್ದಿ ಆಗುತ್ತಿದ್ದೇನೆ. 2 ಸೆಕೆಂಡು ವಿರಾಮ. ಬಾಬಾ, ನಿಮ್ಮ ನೆನಪಿನಲ್ಲೇ ನನ್ನ ಸೌಭಾಗ್ಯವಿದೆ. ಇದೇ ನನ್ನ ರಾಜ್ಯಭಾಗ್ಯದ ತಿಲಕ. ನಾನು ಮತ್ತು ನನ್ನ ಬಾಬಾ
ಮೂರನೆಯವರ ನೆನಪೇ ನನಗಿಲ್ಲ. ಇಡೀ ದಿನದ ವ್ಯವಹಾರದಲ್ಲೂ ನಾನು ನಿಮ್ಮ ಈ ಸಾನ್ನಿಧ್ಯವನ್ನು ಕಂಬೈನ್ಡ್ ರೂಪದಲ್ಲಿ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದೇನೆ. 2 ಸೆಕೆಂಡ್ ವಿರಾಮ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ನಾನು ಸದಾ ಹರ್ಷಿತಮುಖಿ ಸಹನಶೀಲ ಆತ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗವನ್ನು ಮತ್ತಷ್ಟು ಆಳವಾಗಿ ಮಾಡಲು ಅಮೃತ ವೇಳೆ ಬೆಳಿಗ್ಗೆ 3:30ರಿಂದ 4:45. ಮುರಳಿಯಲ್ಲಿ ಹೇಳಿರುವಂತೆ ಬೆಳಿಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ಈ ಯೋಗ ಮನಸ್ಸಿನಲ್ಲಿ ಮೆಲುಕು ಹಾಕಿದರೆ ಯೋಗವು ಬಹಳ ಸಹಜವಾಗಿ ಕುದುರುತ್ತದೆ. ಕರ್ಮಯೋಗ. ಹಗಲಿನಲ್ಲಿ ಕೆಲಸ ಮಾಡುವಾಗಲೂ ಮಧ್ಯೆ ಮಧ್ಯೆ 1 ನಿಮಿಷ ನಿಂತು ನಾನು ಬಿಂದು, ನನ್ನ ಬಾಬಾ ಬಿಂದು ಎಂದು ಸ್ವಯಂ ನೆನಪು ಮಾಡಿಕೊಳ್ಳಿ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.